ನಮಸ್ಕಾರ ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಅನುರಾಗ ಅರಳಿತು ಕತೆ 28ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 29 ಶುರು ಮಾಡೋಣ. ನೀಲ್ ಪ್ರಭಾಕರ್ ಕ್ಯಾಬಿನ್ಗೆ ಬಂದು, ಅಂಕಲ್, ನಾನು ಆ ಹುಡುಗಿ ಜೊತೆ ಮಾತಾಡಬೇಕು ಎಂದಾಗ, ಹುಡುಗಿನ? ಯಾವ ಹುಡುಗಿ ನೀಲ್ ಎಂದು ಬೇಕಂತಲೇ ಕೇಳಿದರು. ಅಂಕಲ್ ಪ್ಲೀಸ್, ನಾನು ತಮಾಷೆ ಮಾಡೋ ಮೂಡಲಿಲ್ಲ ಎಂದ ಗಂಭೀರವಾಗಿ. ಸರಿನಪ್ಪ, ಅದಕ್ಕೆ ಯಾಕೆ ಕೋಪ ಮಾಡ್ಕೊಳ್ತೀಯ? ಈಗೇನು ಹುಡುಗಿ ಅಡ್ರೆಸ್ ಬೇಕು ತಾನೇ? ಕೊಡ್ತೀನಿ ಎಂದು ಹೇಳಿ ಪೂರ್ಣಿಮಾ ಮನೆ ಅಡ್ರೆಸ್ ಕೊಟ್ಟರು. ಥ್ಯಾಂಕ್ಸ್ ಅಂಕಲ್ ಎಂದು ಇನ್ನೊಂದು ವಿಷಯ ಅಂಕಲ್, ಹುಡುಗಿ ಮತ್ತು ಅವ್ರ ಫ್ಯಾಮ್ಲಿ ಅವ್ರು ನನ್ನ ಎಲ್ಲ ಕಂಡೀಷನ್ಗಳಿಗೂ ಒಪ್ಪಿದ್ರೆ ಮಾತ್ರ ಮದುವೆ ಆಗ್ತೀನಿ, ಇಲ್ಲ ಅಂದರೆ ಇಲ್ಲ. ನೀವು ಯಾವುದೇ ಕಾರಣಕ್ಕೂ ನನಗೆ ಫೋರ್ಸ್ ಮಾಡೋ ಹಾಗಿಲ್ಲ ಎನ್ನಲು, ಈಗಾಗಲೇ ನಿನ್ನ ಕಂಡೀಷನ್ಗಳಿಗೆ ಒಪ್ಕೊಂಡಿದ್ದಾರೆ. ಆದರೂ ನಿನ್ನ ಮನಸ್ಸಿನ ಸಮಾಧಾನಕ್ಕೆ ಅವ್ರು ಒಪ್ಪಿದ್ರೆ ಮದುವೆ, ಇಲ್ಲ ಅಂದರೆ ಇಲ್ಲ, ಸರಿನಾ ಎಂದಾಗ ಸಮಾಧಾನಗೊಂಡಿದ್ದ ನೀಲ್ ಸಂಜೆ ಆಫೀಸ್ನಿಂದ ಪೂರ್ಣಿಮಾ ಮನೆಯ ವಿಳಾಸ ತೆಗೆದುಕೊಂಡು 1 ಗಂಟೆ ಮುಂಚೆನೇ ಹೊರಟು ಪೂರ್ಣಿಮಾನ ಮೀಟ್ ಮಾಡಲು. ನೀಲ್ ಆಫೀಸ್ ಬಿಡುತ್ತಿದ್ದ ಹಾಗೆ ಪ್ರಭಾಕರ್ ತಕ್ಷಣ ವನಿತಾ ಅವರಿಗೆ ಕಾಲ್ ಮಾಡಿದರು. ವನಿತಾ ಅವರೇ, ಇನ್ನೊಂದು ಅರ್ಧ ಗಂಟೆಯಲ್ಲಿ ನಮ್ಮ ನೀಲ್ ಬರ್ತಿದ್ದಾನೆ, ಪೂರ್ಣಿಮಾನ ನೋಡಿ ಮಾತಾಡಬೇಕು ಅಂತ. ನಾನು ನಿನ್ನೆ ಹೇಳಿದ್ದೆ, ಎಲ್ಲ ನೆನಪಿದೆ ತಾನೇ? ಯಾವುದೇ ಕಾರಣಕ್ಕೂ ನೀವಾಗಲಿ ಪೂರ್ಣಿಮಾ ಆಗಲಿ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ಕೊಡ್ದು ಎಂದ. ಅಯ್ಯೋ ಸರ್, ನಾವು ಆ ರೀತಿ ಯಾಕೆ ಹೇಳ್ತೀವಿ? ನಾವು ಹೇಳಿದ್ದೆಲ್ಲ ಕೊಡ್ತಿರ್ಬೇಕಾದ್ರೆ ಎಂದಳು. ಸರಿ, ಹಾಗಿದ್ರೆ ಪೂರ್ಣಿಮಾಗೂ ಹೇಳಿಬಿಡಿ ಎನ್ನಲು, ಸರಿ ಸರ್, ನಾನೆಲ್ಲ ಹೇಳಿ ಕಳಿಸ್ತೀನಿ ಎಂದು ಫೋನ್ ಇಟ್ಟಳು. ಈ ಕಡೆ ನೀಲ್ ಕಾರ್ ಚಲಾಯಿಸುತ್ತಾ ಪೂರ್ಣಿಮಾನ ಹೇಗೆ ಮದುವೆಗೆ ಒಪ್ಪಿಗೆ ಇಲ್ಲ ಅಂತ ಹೇಳಿಸೋದು ಎಂದು ಯೋಚನೆ ಮಾಡುತ್ತಿದ್ದ. ಅದು ಯಾವಾಗ ಪೂರ್ಣಿಮಾ ಮನೆ ಬಂತೋ ಗೊತ್ತಾಗಲಿಲ್ಲ. ಕಾರಲ್ಲೇ ಸೈಡಿಗೆ ಹಾಕಿ ಹೋಗಿ ಬಾಗಿಲು ಬಡಿದ ಸದ್ದಿಗೆ ಪೂರ್ಣಿಮಾ ಹೋಗಿ ಬಾಗಿಲು ತೆರೆದಳು. ಎದುರಿಗೆ ನಿಂತಿರುವ ವ್ಯಕ್ತಿಯ ನೋಡಿ, ಯಾರು ನೀವು, ಯಾರು ಬೇಕಿತ್ತು ಎಂದು ಕೇಳಿದಳು. ಅವಳ ಚಿಕ್ಕಮ್ಮ ಫೋಟೋ ನೋಡೋದಕ್ಕೆ ಕೊಟ್ಟಾಗ ಸರಿಯಾಗಿ ನೋಡಿರಲಿಲ್ಲ, ಹಾಗಾಗಿ ಬಂದಿರುವುದು ನೀಲ್ ಎಂದು ಗೊತ್ತಾಗದೆ ಆ ರೀತಿ ಕೇಳಿದಳು. ಓ ಗಾಡ್ ಎಂದು ಹಣೆ ನೀವಿಕೊಂಡ ನೀಲ್ಗೆ ಕೋಪ ಬಂದಿತ್ತು. ಅಲ್ಲ, ಇವಳೇನು ನನ್ನ ಫೋಟೋ ನೋಡಿಲ್ವಾ, ನನ್ನೇ ಯಾರು ಅಂತ ಕೇಳ್ತಾಳೆ ಎಂದುಕೊಂಡ ಅಸಮಾಧಾನದಿಂದ. ನಾನು ನೀಲ್ ಭಾರದ್ವಾಜ್ ಅಂದ ಸ್ಟೈಲಾಗಿ ತನ್ನ ಕೂಲಿಂಗ್ ಗ್ಲಾಸ್ ತೆಗೆದು, ನಿನ್ನೆ ನೋಡಬೇಕಿತ್ತು ಎಂದ. ಪೂರ್ಣಿಮಾಗೆ ಅವನ ಹೆಸರು ಕೇಳುತ್ತಿದ್ದ ಹಾಗೆ ಸ್ತಬ್ಧವಾಗಿ ಬಿಟ್ಟಳು. ಬೆಳಗ್ಗೆ ಇವ್ರ ಫೋಟೋ ಸರಿಯಾಗಿ ನೋಡಲಿಲ್ಲ, ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ, ಒಳ್ಳೆ ರಾಜನ ಕಳೆ ತುಂಬಿದೆ ಮುಖದಲ್ಲಿ ಎಂದು ಯೋಚನೆ ಮಾಡುತ್ತಾ ಹಾಗೆ ನಿಂತುಬಿಟ್ಟಳು. ನೀಲ್ ನೋಡೋವಷ್ಟು ನೋಡಿ ಸಾಕಾಗಿ ಅವಳ ಮುಖದ ಮುಂದೆ ಕೈ ಅಲ್ಲಾಡಿಸಿ, ಹಲೋ ಎಕ್ಸ್ಕ್ಯೂಸ್ ಮೀ ಎಂದಾಗ ಪೂರ್ಣಿಮಾ ತನ್ನ ಯೋಚನಾ ಲಹರಿಯಿಂದ ಆಚೆ ಬಂದು, ನನ್ನ ಜೊತೆ ಮಾತಾಡಬೇಕಾ ಎಂದು ಕೇಳಿದಾಗ, ಹೌದು, ನಿನ್ನ ಜೊತೆ ಮಾತಾಡಬೇಕು. ಶಲಾಯ್ ಎಂದು ಒಳಗಡೆ ಬರಬಹುದೇ ಅನ್ನೋ ಹಾಗೆ ಕೈ ತೋರಿಸಲು, ಸಾರಿ ಪ್ಲೀಸ್ ಕಮ್ ಎಂದು ಒಳ ಕರೆದು ಸೋಫಾದ ಮೇಲೆ ಕೂರೋದಕ್ಕೆ ಹೇಳಿದಳು. ನೀಲ್ ಮನೆಯೆಲ್ಲ ಸುತ್ತ ಕಣ್ಣಾಡಿಸುತ್ತಾ ಬಂದು ಸೋಫಾದ ಮೇಲೆ ಕೂತ. ಪೂರ್ಣಿಮಾ ಹೋಗಿ ತನ್ನ ಚಿಕ್ಕಮ್ಮನಿಗೆ ನೀಲ್ ಬಂದಿರೋ ವಿಷಯ ತಿಳಿಸಿ ತಾನು ಕಾಫಿ ಮಾಡಲು ಅಡುಗೆ ಮನೆಗೆ ನಡೆದಳು. ರೂಮಿನಿಂದ ಆಚೆ ಬರುತ್ತಾ, ನಮಸ್ತೆ ನೀಲ್ ಅವರೇ, ಹೇಗಿದ್ದೀರಾ? ಪ್ರಭಾಕರ್ ಅವ್ರು ಹೇಳಿದರು ನೀವು ಬರ್ತೀರಾ ಅಂತ ಎಂದಳು ವನಿತಾ. ನಾನು ಚೆನ್ನಾಗಿದ್ದೀನಿ. ನಾನು ಬಂದಿರೋ ವಿಷಯ ಏನಂದರೆ ಎಂದು ಹೇಳೋದಕ್ಕೆ ಹೋದವನ ತಡೆದ ವನಿತಾ, ಪ್ರಭಾಕರ್ ಅವರು ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ದಾರೆ, ನಮಗೆ ನಿಮ್ಮ ಕಂಡೀಷನ್ಗಳೆಲ್ಲವೂ ಒಪ್ಪಿಗೆ ಇದೆ ಎಂದಳು. ಓಕೆ, ನಿಮಗೆ ಒಪ್ಪಿಗೆ ಆದರೆ ಸಾಕಾ, ನಿಮ್ಮ ಮಗಳಿಗೂ ಒಪ್ಪಿಗೆ ಆಗಬೇಕಲ್ವಾ ಎಂದ ಪೂರ್ಣಿಮಾಗಾಗಿ ಸುತ್ತೆಲ್ಲ ಕಣ್ಣಾಡಿಸುತ್ತಾ. ಅದು ಅವಳಿಗೂ ಒಪ್ಪಿಗೆ ಇದೆ ಎಂದಳು ವನಿತಾ ನಗುತ್ತಾ ಸೆರಗು ಹೆಗಲ ಮೇಲೆ ಹೊದ್ದುಕೊಳ್ಳುತ್ತಾ. ಅದನ್ನು ಅವಳ ಬಾಯಿಂದನೇ ಕೇಳಬೇಕು. ಹೌದು, ನಿಮ್ಮ ಮನೇಲಿ ಯಾರ್ಯಾರಿದ್ದೀರಾ ಎಂದ. ಅದು ನಾನು ಪೂರ್ಣಿ ಮಾತ್ರ ಇರೋದು. ಈಗ 1 ವಾರದ ಹಿಂದೆ ನನ್ನ ಚಿಕ್ಕ ಮಗಳ ಮದುವೆ ಮಾಡಿಕೊಟ್ಟೆ ಎಂದಳು. ವನಿತಾ ಅವರು ಅದು ಇದು ಎಂದು ಒಂದೇ ಸಮನೆ ವಟ ಎನ್ನುತ್ತಾ ಮಾತನಾಡುತ್ತಿದ್ದರು. ನೀಲ್ಗೆ ವನಿತಾ ಅವರ ಯಾವ ಮಾತು ಕೇಳಿಸಿಕೊಳ್ಳುವ ಇಂಟ್ರೆಸ್ಟ್ ಇರಲಿಲ್ಲ. ಸುಮ್ಮನೆ ಮೊಬೈಲ್ನಲ್ಲಿ ಮುಖ ಹುದುಗಿಸಿದ. ಪೂರ್ಣಿಮಾ ಬಿಸ್ಕೆಟ್ ಜೊತೆ ಕಾಫಿ ಹಿಡಿದು ಬಂದಳು. ಬಿಸ್ಕೆಟ್ ಬಿಟ್ಟು ಕಾಫಿ ಮಾತ್ರ ತೆಗೆದುಕೊಂಡು ಕುಡಿದು, ನೈಸ್, ಕಾಫಿ ಚೆನ್ನಾಗಿ ಮಾಡಿದಾಳೆ ಎಂದುಕೊಂಡ. ಆದರೆ ಬಾಯಿ ಬಿಟ್ಟು ಹೇಳಲಿಲ್ಲ. ಓಕೆ, ನಾನು ಬಂದ ವಿಷಯ ಏನಂದರೆ ನಿಮ್ಮ ಮಗಳ ಜೊತೆ ಮಾತಾಡಬೇಕು, ಅದಕ್ಕೆ ಒಂದು ಅರ್ಧ ಗಂಟೆ ಆಚೆ ಕರ್ಕೊಂಡು ಹೋಗ್ತೀನಿ ಎಂದು ಹೇಳಿದ ಕಾಫಿ ಕಪ್ ಕೆಳಗಿಡುತ್ತ. ವನಿತಾ ಅವರು ನಗುತ್ತಾ, ಅದಕ್ಕೇನಂತೆ, ಧಾರಾಳವಾಗಿ ಕರ್ಕೊಂಡು ಹೋಗಿ ಎಂದವಳು ಪೂರ್ಣಿಮಾ ಕಡೆ ತಿರುಗಿ, ಪೂರ್ಣಿ ಹೋಗಿ ರೆಡಿಯಾಗಿ ಬಾ ಎಂದಾಗ, ಓಕೆ, ನಾನು ಕಾರಲ್ಲಿರ್ತೀನಿ ಎಂದು ಹೊರಗಡೆ ನಡೆದ. ಏನೇ ಹಾಗೆ ನೋಡ್ತಾ ನಿಂತೆ, ಹೋಗಿ ರೆಡಿಯಾಗಿ ಬಾ ಎಂದು ಜೋರು ಮಾಡಿ ಕಳುಹಿಸಿದರು. ರೂಮಿಗೆ ಬಂದ ಪೂರ್ಣಿಮಾ ರೆಡಿಯಾಗಿ ಆಚೆ ಬಂದಳು. ಸಿಂಪಲ್ಲಾಗಿ ರೆಡಿಯಾಗಿದ್ದಳು. ಬಿಳಿ ಬಣ್ಣದ ಚೂಡಿದಾರ ತೊಟ್ಟು ಸಡಿಲವಾಗಿ ಜಡೆ ಹೆಣೆದಿದ್ದಳು. ಬಿಳಿ ಹರಳಿನ ಕಿವಿಯೋಲೆ ಹಾಕಿಕೊಂಡು ಕೈಗೆ ಬಿಳಿ ಹರಳಿನ ಬಳೆ ತೊಟ್ಟು ಒಂದು ಕೈಗೆ ವಾಚ್ ಕಟ್ಟಿಕೊಂಡು ಬಂದಳು. ಚಿಕ್ಕಮ್ಮ ಹೋಗಿ ಬರ್ತೀನಿ ಎಂದಾಗ, ಹೊರಡು,
ಆದರೆ ಯಾವುದೇ ಕಾರಣಕ್ಕೂ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಬೇಡ, ಗೊತ್ತಲ್ವಾ ನಾನೇನು ಮಾಡ್ತೀನಿ ಅಂತ ಎಂದು ಎಚ್ಚರಿಕೆ ಕೊಟ್ಟರು. ಸರಿ ಚಿಕ್ಕಮ್ಮ ಎಂದು ತಲೆ ಆಡಿಸಿ ಹೊರ ನಡೆದಳು. ಕಾರಲ್ಲಿ ಕೂತ ನೀಲ್ ಪದೇ ಪದೇ ವಾಚ್ ನೋಡಿಕೊಳ್ಳುತ್ತಾ ಇಡಿಯಟ್, ಟೈಮ್ ಸೆನ್ಸ್ ಇಲ್ಲ ಎಂದು ಬೈದುಕೊಳ್ಳುತ್ತಿರುವಾಗಲೇ ಪೂರ್ಣಿಮಾ ಬಂದಿದ್ದಳು. ಕಾರ್ ಹತ್ತಿರ ನಿಂತವಳು ಎಲ್ಲಿ ಕೂತ್ಕೋಬೇಕು ಎಂದು ಕನ್ಫ್ಯೂಸ್ ಆಗಿ ನಿಂತಿದ್ದಳು. ಓ ಹೆಲೋ, ಕಾರಲ್ಲಿ ಕೂತ್ಕೊಳ್ಳೋದಕ್ಕೂ ಮುಹೂರ್ತ ನೋಡ್ತಿದ್ಯಾ? ರಾಹುಕಾಲ, ಗುಳಿಕಾಲ, ಯಮಗಂಡ್ ಕಾಲ ಅಂತ. ಬೇಗ ಹತ್ತು, ಬರೋದೇ ಲೇಟು, ಅದರ ಮೇಲೆ ಈ ಡ್ರಾಮಾ ಬೇರೆ ಎಂದು ಗೊಣಗಿದ. ಪೂರ್ಣಿ ತಕ್ಷಣ ಹಿಂದಿನ ಡೋರ್ ತೆರೆದು ಕುಳಿತುಕೊಳ್ಳಲು ಹೋದಾಗ ನೀಲ್ಗೆ ಕೋಪ ಬಂದು, ಓಯ್ ನಾನೇ ನಿನ್ನ ಡ್ರೈವರಾ? ಹೋಗಿ ಹಿಂದೆ ಕೂತ್ಕೊಳ್ಳೋದಕ್ಕೆ, ಮುಂದೆ ಬಂದು ಕೂತ್ಕೋ ಎಂದ ಗಡುಸಾಗಿ. ಪೂರ್ಣಿ ಹಿಂದಿನ ಡೋರ್ ಹಾಕಿ ಮುಂದೆ ಬಂದು ಕೂತ ತಕ್ಷಣ ಕಾರ್ನ ಒಂದು ದೊಡ್ಡ ರೆಸ್ಟೋರೆಂಟ್ ಕಡೆ ಚಲಾಯಿಸಿದ. ಕಾರಲ್ಲಿ ತಲೆ ತಗ್ಗಿಸಿ ಕೂತಿದ್ದ ಪೂರ್ಣಿಮಾನ ಪದೇ ಪದೇ ನೋಡುತ್ತಿದ್ದ. ಅವನ ಕಣ್ಣುಗಳು ಅವನ ಮಾತು ಕೇಳುತ್ತಿರಲಿಲ್ಲ. ಬೇಡ ಬೇಡವೆಂದರೂ ಪೂರ್ಣಿಯನ್ನೇ ನೋಡುತ್ತಿದ್ದವು. ನಿಧಾನವಾಗಿ ಅವನ ಮನಸ್ಸು ಅವಳ ಕಡೆ ವಾಲುವ ಎಲ್ಲ ಲಕ್ಷಣಗಳು ಕಾಣುತ್ತಿದ್ದವು. 10 ನಿಮಿಷದಲ್ಲಿ ರೆಸ್ಟೋರೆಂಟ್ ತಲುಪಿದ ನೀಲ್ ಕಾರ್ ನಿಲ್ಲಿಸಿ ಪೂರ್ಣಿಮಾನ ನೋಡಿ, ಓ ಹೆಲೋ, ಇಳಿ ಕೆಳಗೆ, ಕಾರ್ ಪಾರ್ಕ್ ಮಾಡಿ ಬರ್ತೀನಿ ಎಂದಾಗ ಪೂರ್ಣಿಮಾ ಕಾರ್ ಇಳಿಯುತ್ತಿದ್ದ ಹಾಗೆ ನೀಲ್ ಪಾರ್ಕಿಂಗ್ನಲ್ಲಿ ಕಾರ್ ನಿಲ್ಲಿಸಿ ಬರಲು ಹೋದ. ಪೂರ್ಣಿಮಾ ತಲೆಯಲ್ಲಿ ಕೂಡ ಇವ್ರ ಬಾಯಿಂದಾನೇ ಮದುವೆ ಬೇಡ ಅಂತ ಹೇಳಿಸ್ಬೇಕು ಎಂದು ಯೋಚನೆ ಮಾಡುತ್ತಿರುವಾಗಲೇ ನೀಲ್ ಬಂದ. ನೀಲ್ ಮುಂದೆ ಮುಂದೆ ಹೋದರೆ ಪೂರ್ಣಿಮಾ ಅವನ ಹಿಂದೆ ಹಿಂದೆ ನಡೆದಳು. ಆ ಕಡೆ ಈ ಕಡೆ ಯಾರೂ ಕೂತಿರದ ಟೇಬಲ್ ನೋಡಿ ಹೋಗಿ ಕೂತ. ಅವನ ಎದುರಿನ ಕುರ್ಚಿಯಲ್ಲಿ ಪೂರ್ಣಿಮಾ ಕುಳಿತಳು. ಓ ಹೆಲೋ, ಕಾಫಿನಾ ಟೀನಾ ಎಂದು ಕೇಳಿದ. ಪೂರ್ಣಿಮಾಗೆ ಆಗಿಲ್ಲಿಂದ ತನ್ನನ್ನು ಓ ಹೆಲೋ ಎಂದು ಕರೆಯುತ್ತಿದ್ದುದು ಕೇಳಿ ಕೋಪ ಮತ್ತೆ ಕಿರಿಕಿರಿ ಆಗಿತ್ತು. ನೀಲ್ನ ನೋಡಿ, ಓ ಹೆಲೋ ಅಲ್ಲ, ನನ್ನ ಹೆಸರು ಪೂರ್ಣಿಮಾ ಅಂತ ಎನ್ನಲು, ಓ ಸಾರಿ ಗೊತ್ತಾಗಲಿಲ್ಲ ಮೇಡಮ್. ಓಕೆ, ಈಗ ಹೇಳಿ ಪೂರ್ಣಿಮಾ ಮೇಡಮ್, ಕಾಫಿನಾ ಟೀನಾ ಎಂದು ನಾಟಕೀಯವಾಗಿ ಹೇಳಿ ತಾನೇ ವೇಟರ್ನ ಕರೆದು 2 ಕಾಫಿ ತರುವುದಕ್ಕೆ ಹೇಳಿದ. ತಕ್ಷಣ ಪೂರ್ಣಿಮಾ ವೇಟರ್ಗೆ ಎಕ್ಸ್ಕ್ಯೂಸ್ ಮೀ, ನಂಗೆ ಕೋಲ್ಡ್ ಕಾಫಿ ಎಂದಾಗ ವೇಟರ್ ಸರಿ ಎಂದು ಒಂದು ಕೋಲ್ಡ್ ಕಾಫಿ ಇನ್ನೊಂದು ಹಾಟ್ ಕಾಫಿ ತಂದು ಕೊಟ್ಟು, ಒಂದು ಹಾಟ್ ಕಾಫಿ ಒಂದು ಕೋಲ್ಡ್ ಕಾಫಿ ಸರ್, ಇದು ನಿಮ್ಮಿಬ್ಬರು ಜೋಡಿ ಸೂಪರ್ ಆಗಿದೆ ಸರ್ ಎಂದ. ಪೂರ್ಣಿಮಾಗೆ ಸ್ವಲ್ಪ ಮುಜುಗರ ಆದಂತಾಗಿ ತಲೆ ತಗ್ಗಿಸಿದಳು. ನೀಲ್ಗೆ ಕೋಪ ಬಂದು, ಇಡಿಯಟ್, ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ಮಾಡು ಎಂದು ಬೈದ. ಸಾರಿ ಸರ್, ನಿಜವಾಗ್ಲೂ ನಿಮ್ಮ ಜೋಡಿ ಚೆನ್ನಾಗಿದೆ, ಹೇಳಬೇಕು ಅನ್ನಿಸ್ತು ಹೇಳಿದೆ ಎಂದು ಹೇಳಿ ಹಲ್ಲು ಕಿರಿದು ಹೋದ. ಇಬ್ಬರು ಮಾತಿಲ್ಲದೆ ಕಾಫಿ ಕುಡಿದು ಮುಗಿಸಿದರು. ಹಾಂ ಹೇಳಿ ಮೇಡಮ್, ಪ್ರಭಾಕರ್ ಅಂಕಲ್ ನನ್ನ ಬಗ್ಗೆ ಹೇಳಿರ್ಬೇಕಲ್ವಾ ಎಂದು ಕೇಳಿದಾಗ, ಹೇಳಿದ್ದಾರೆ ಎಂದಳು. ಹಾಗಿದ್ರೆ ನನ್ನ ಕಂಡೀಷನ್ಗೆ ಒಪ್ಪಿಗೆ ಇದೆ ಅಲ್ವಾ ಎನ್ನಲು, ಕಂಡೀಷನ್? ಏನು ಕಂಡೀಷನ್ ಎಂದಳು ಆಶ್ಚರ್ಯದಲ್ಲಿ. ಇವಳಿಗೆ ನನ್ನ ಕಂಡೀಷನ್ ಬಗ್ಗೆ ಹೇಳಿಲ್ವಾ? ಒಳ್ಳೆಯದೇ ಆಯಿತು, ನನ್ನ ಕಂಡೀಷನ್ ಕೇಳಿದ್ಮೇಲೆ ತಾನಾಗಿ ಮದುವೆ ಬೇಡ ಅಂತ ಹೇಳ್ತಾಳೆ ಎಂದು ಖುಷಿಯಾದ ನೀನು. ಹಾಗಿದ್ರೆ ನಿಮ್ಮ ಚಿಕ್ಕಮ್ಮನಿಗೂ ಗೊತ್ತಿಲ್ವಾ ನನ್ನ ಕಂಡೀಷನ್ಸ್ ಎಂದು ಕೇಳಲು, ಚಿಕ್ಕಮ್ಮನಿಗೆ ಗೊತ್ತಿರಬೇಕು, ಯಾಕೆಂದರೆ ಪ್ರಭಾಕರ್ ಅಂಕಲ್ ಚಿಕ್ಕಮ್ಮನ ಜೊತೆ ಮಾತಾಡಿದ್ದು, ನನ್ನ ಜೊತೆ ಅಲ್ಲ ಎಂದಾಗ, ಸರಿ ಹಾಗಿದ್ರೆ ನನ್ನ ಕಂಡೀಷನ್ ಕೇಳಿದ ಮೇಲೂ ನನ್ನ ಮದುವೆ ಆಗೋದಕ್ಕೆ ಒಪ್ಪಿಗೆ ಇದೆ ಅಂತ ಆದರೆ ನನಗೆ ನಿನ್ನನ್ನು ಮದುವೆ ಆಗೋದಕ್ಕೆ ಯಾವ ಅಭ್ಯಂತರವೂ ಇಲ್ಲ ಎನ್ನಲು, ಏನು ನಿಮ್ಮ ಕಂಡೀಷನ್ಸ್ ಎಂದು ಕೇಳಿದಳು ಪೂರ್ಣಿಮಾ. ನೀಲ್ ತನ್ನ 8 ಕಂಡೀಷನ್ಸ್ನ ಹೇಳಿ, ಇವೆಲ್ಲ ಕಂಡೀಷನ್ಸ್ನ 1 ವರ್ಷದವರೆಗೂ ಪಾಲಿಸಿದ್ರೆ, ಇದರಲ್ಲಿ ಯಾವ ಕಂಡೀಷನ್ಗೂ ತಪ್ಪದೆ ನಡ್ಕೊಂಡ್ರೆ ನಾನು ನಿನ್ನನ್ನು ನನ್ನ ಜೊತೆ ಜೀವನ ಪೂರ್ತಿ ನನ್ನ ಹೆಂಡತಿ ಅಂತ ಒಪ್ಕೊಂಡು ಸಂಸಾರ ಮಾಡ್ತೀನಿ ಎಂದ ನಗುತ್ತಾ. ಪೂರ್ಣಿಮಾ ನೀಲ್ ಕಂಡೀಷನ್ಸ್ನ ಕೇಳಿ ದಂಗಾಗಿ ಹೋದಳು. ದೇವ್ರೇ, ಎಂಥ ಪರಿಸ್ಥಿತಿಲಿ ನನಗೆ, ಚಿಕ್ಕಮ್ಮ ತನ್ನ ದುಡ್ಡಿನ ಆಸೆಗೆ ಇಂಥ ವ್ಯಕ್ತಿ ಜೊತೆ ಮದುವೆ ಮಾಡೋದಕ್ಕೆ ನೋಡ್ತಿದ್ದಾರೆ. ಇವತ್ತಪ್ಪ ಅಮ್ಮ ಬದುಕಿದ್ರೆ ಈ ಮದುವೆ ಖಂಡಿತ ಒಪ್ತಿರ್ಲಿಲ್ಲ. ಇವ್ರಿಗೆ ಹೆಂಡತಿ ಬೇಕಿಲ್ಲ. ವರ್ಷದವರೆಗೂ ಇವ್ರು ಹಾಕಿದ ಕಂಡೀಷನ್ನ ಫಾಲೋ ಮಾಡಿಕೊಂಡು ಇವ್ರು ಹೇಳಿದ ಹಾಗೆ ಇವ್ರು ಹಾಕಿದ ತಾಳಕ್ಕೆ ಕುಣಿಯೋ ಆಳಬೇಕು ಎಂದು ಮನಸ್ಸಲ್ಲೇ ರೋಧಿಸತೊಡಗಿದಳು. ನೀಲ್ ಪೂರ್ಣಿಮಾ ಮುಖ ನೋಡಿ ಒಳಗೊಳಗೆ ಖುಷಿ ಪಡುತ್ತಾ, ಯಾಕೆ ಮೇಡಮ್, ನನ್ನ ಕಂಡೀಷನ್ನ ಕೇಳಿ ಸಕ್ಕಾಗ್ಬಿಟ್ರಿ, ಈ ಮದುವೆ ಓಕೆನಾ ನಾಟ್ ಓಕೆನಾ ಎಂದು ಕೇಳಿದ 2 ಹುಬ್ಬು ಕುಣಿಸಿ. ಅಂದರೆ ನಿಮಗೆ ಹೆಂಡತಿ ಬೇಡ, ನೀವು ಹೇಳಿದ ಹಾಗೆ ಕೇಳ್ಕೊಂಡು ಬಿದ್ದಿರೋ ಆಳ್ಬೇಕು ಅಲ್ವಾ ಎಂದಾಗ, ಛೆ ಆ ಥರ ಏನಿಲ್ಲ. ಫಸ್ಟ್ ಆಫ್ ಆಲ್ ನನಗೆ ಈ ಮದುವೆನೇ ಇಷ್ಟ ಇಲ್ಲ. ನಮ್ಮ ತಾತನ ಒತ್ತಾಯಕ್ಕೆ ಮಾಡೋದು ಈ ಮದುವೆಗೆ ಒಪ್ಪಿರೋದು, ಅದು ಕೂಡ ನೀವು ನನ್ನ ಕಂಡೀಷನ್ ಒಪ್ಕೊಂಡ್ರೆ ಮಾತ್ರ ಎನ್ನಲು, ನಿಮಗೆ ಮದುವೆ ಇಷ್ಟ ಇಲ್ಲ ಅಂದರೆ ನೇರವಾಗಿ ಮದುವೆ ಇಷ್ಟ ಇಲ್ಲ ಅಂತ ಹೇಳಬೇಕು, ಅದು ಬಿಟ್ಟು ಈ ಕಂಡೀಷನ್ ಹಾಕೋ ಡ್ರಾಮಾ ಯಾಕೆ ಎಂದು ಕೇಳಿದರೆ, ನನಗಿಷ್ಟ ಇಲ್ಲ ಅಂದರೂ ನಮ್ಮ ತಾತ ಬಿಡ್ತಿಲ್ಲ ಅದಕ್ಕೆ ಎಂದಾಗ, ಆ್ಯಕ್ಚುಲಿ ನನಗೂ ಈ ಮದುವೆ ಇಷ್ಟ ಇಲ್ಲ, ನಾನು ಕೂಡ ನಮ್ಮ ಚಿಕ್ಕಮ್ಮನ ಬಲವಂತಕ್ಕೆ ಒಪ್ಪಿಗೆ ಕೊಟ್ಟಿದ್ದು ಎನ್ನಲು, ದ್ಯಾಟ್ಸ್ ನೈಸ್, ಹಾಗಿದ್ರೆ ನಾಳೆ ರಿಜಿಸ್ಟರ್ ಆಫೀಸಿಗೆ ಬರೋದಿಲ್ಲ ಅಂತಾಯಿತು ಎಂದ ಖುಷಿಯಿಂದ. ನಮ್ಮ ಚಿಕ್ಕಮ್ಮನ ಮಾತು ಮೀರೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ನಾನು ನಾಳೆ ರಿಜಿಸ್ಟರ್ ಆಫೀಸಿಗೆ ಬರ್ತೀನಿ ಎಂದಾಗ, ಲುಕ್,
ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಈ ಮದುವೆ ನಿನಗೆ ಒಪ್ಪಿಗೆ ಇಲ್ಲ ಅಂತ ಹೇಳು ಎಂದರೆ, ಅದು ಖಂಡಿತ ನನ್ನಿಂದ ಸಾಧ್ಯ ಇಲ್ಲ. ಯಾಕೆಂದರೆ ನಾನು ಬೇಡ ಅಂದರೂ ನನ್ನ ಮಾತು ಕೇಳೋಕ್ಕೆ ನಮ್ಮ ಚಿಕ್ಕಮ್ಮ ತಯಾರಿಲ್ಲ ಎಂದಳು ಬೇಸರ ಮತ್ತು ನೋವಿನಿಂದ. ಅದೇನು ಮಾಡ್ತೀಯೋ ಬಿಡ್ತೀಯೋ ಅದು ನಿನಗೆ ಬಿಟ್ಟಿದ್ದು. ನಾಳೆ ನೀನು ರಿಜಿಸ್ಟ್ರ್ ಆಫೀಸಿಗೆ ಬರ್ಕೊಡ್ದು. ಒಂದು ವೇಳೆ ನೀನೇನಾದರೂ ಬಂದಿದ್ದೆ ಆದರೆ ನಿನ್ನ ಮುಂದಿನ ಜೀವನ ನರಕ ತೋರಿಸ್ಬಿಡ್ತೀನಿ, ಹುಷಾರ್ ಎಂದು ತನ್ನ ತೋರುಬೆರಳು ತೋರಿಸಿ ಹೆದರಿಸಿ ಮೇಲೇಳುತ್ತಾ ಕುಡಿದಿದ್ದ ಕಾಫಿ ಬಿಲ್ ಪೇ ಮಾಡಿ, ಇನ್ನೊಂದು ಸಾರಿ ನಾನು ಹೇಳಿದ್ರ ಬಗ್ಗೆ ಯೋಚನೆ ಮಾಡಿ ಮೇಡಮ್, ಇಲ್ಲ ಅಂದರೆ ಅದರ ಪರಿಣಾಮ ತುಂಬ ಭಯಾನಕವಾಗಿರುತ್ತೆ, ಜಾಗ್ರತೆ ಎಂದು ಎಚ್ಚರಿಕೆ ಕೊಟ್ಟು ಹೊರಟ. ಪೂರ್ಣಿಮಾ ಕೂಡ ನೀಲ್ ಹಿಂದೆ ಬಂದಳು. ಅವಳನ್ನು ಅಲ್ಲೇ ಬಿಟ್ಟು ತಾನೊಬ್ಬನೇ ಕಾರ್ ಏರಿ ಸ್ಟಾರ್ಟ್ ಮಾಡಲು, ರೀ ನಿಂತ್ಕೊಳ್ಳಿ ನಾನು ಬರ್ತೀನಿ ಎಂದು ಹೇಳುತ್ತಿದ್ದವಳ ಮಾತು ಕಿವಿಯ ಮೇಲೆ ಬೀಳದಂತೆ ಹೊರಟೇ ಹೋದ. ಅರೆ ಇವರು ಬರೋವಾಗ ಜೊತೆ ಕರ್ಕೊಂಡು ಬಂದು ಈಗ ಹೀಗೆ ಅರ್ಧದಲ್ಲೇ ಕೈಕೊಟ್ಟು ಹೋದರೆ ಹೇಗೆ? ಒಳ್ಳೆ ಹುರ್ಸಿಂಗನ ಸಹವಾಸ ಆಯಿತು ಎಂದು ಹಣೆ ಬಡಿದುಕೊಂಡಳು. ಪೂಣಿ ಈಗ ನಿನಗಿನ್ನು ನಟರಾಜ ಸರ್ವಿಸೇ ಗತಿ, ನಡಿ ಎಂದು ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡು ಮನೆ ಕಡೆ ಹೆಜ್ಜೆ ಹಾಕಿದಳು. ಮನೆಗೆ ಬಂದ ನೀಲ್ ತುಂಬಾ ಖುಷಿಯಾಗಿದ್ದ. ಸಿಳ್ಳೆ ಹಾಕುತ್ತಾ ತನ್ನ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ತಾತನ ಹತ್ತಿರ ಬಂದು ಕೂತ. ತಾತ ಕಾಫಿ ಇರುತ್ತಾ ಟಿ ವಿ ನೋಡುತ್ತಿದ್ದವರು ಮೊಮ್ಮಗನ ಕಿರುಗಣ್ಣಲ್ಲೇ ನೋಡಿ, ಏನಿವತ್ತು ನನ್ನ ಮೊಮ್ಮಗ ಇಷ್ಟೊಂದು ಖುಷಿಯಾಗಿದ್ದಾನೆ ಎಂದರು ಮೊಮ್ಮಗನ ಹೆಗಲ ಮೇಲೆ ಕೈ ಹಾಕುತ್ತಾ. ಮಂಗಳಮ್ಮ ಬಂದು ನೀಲ್ಗೆ ಕಾಫಿ ಕೊಟ್ಟರು. ನೀಲ್ ಕಾಫಿ ಕುಡಿಯುತ್ತಾ, ತಾತ ನೀವು ಖುಷಿಯಾಗಿದ್ದೀರಲ್ಲ ಅದಕ್ಕೆ ನಾನು ಖುಷಿಯಾಗಿದ್ದೀನಿ ಎಂದಾಗ, ನನಗೇನೋ ಹಾಗನ್ನಿಸ್ತಿಲ್ವಲ್ಲ ಎಂದರೆ, ತಾತ ನಿಮ್ಗೆ ಯಾವಾಗಲೂ ನನ್ನ ಮೇಲೆ ಅನುಮಾನ ಎಂದ ಹುಸಿ ಕೋಪ ತೋರುತ್ತ. ಹಾಗಲ್ಲ ನೀನು ಮದುವೆ ಅಂದರೆ ಸಾಕು ಉರಿದು ಬೀಳೋನು, ನಾಳೆನೇ ನಿನ್ನ ಮದುವೆ ಇದೆ ಅಂದರೂ ಇಷ್ಟು ಕಾಮಾಗಿರೋಕೆ ಹೇಗೆ ಸಾಧ್ಯ ಅಂತ ನನ್ನ ಯೋಚನೆ ಎಂದು ಅವನನ್ನೇ ನೋಡುತ್ತಾ ಕೇಳಲು, ತಾತ ನಾನು ಮದುವೆ ಆದರೆ ನಿಮಗೆ ಸಂತೋಷ ಅಲ್ವಾ, ಅದಕ್ಕೆ ನನಗೆ ನಿಮ್ಮ ಸಂತೋಷ ಮುಖ್ಯ, ನೀವು ಸಂತೋಷವಾಗಿದ್ದರೆ ನಾನು ಸಂತೋಷವಾಗಿರ್ತೀನಿ ಎಂದಾಗ, ಅದು ಬಿಡು ನೀನು ಇವತ್ತು ಪೂರ್ಣಿಮಾನ ನೋಡೋದಕ್ಕೆ ಹೋಗಿದ್ಯಲ್ಲ, ಹುಡುಗಿ ನಿನ್ಗೆ ಒಪ್ಗೆನಾ, ನೋಡೋದಕ್ಕೆ ಒಳ್ಳೆ ದಂತದ ಗೊಂಬೆ ಆಗಿದ್ದಾಳಲ್ವಾ ಎಂದರೆ, ನೀಲ್ ಪೂರ್ಣಿಮಾ ಹೆಸರು ಕೇಳುತ್ತಿದ್ದ ಹಾಗೆ ಅವನ ಕಣ್ಣು ಮುಂದೆ ಅವಳ ಮುದ್ದಾದ ಮುಖದ ದರ್ಶನವಾಯಿತು. ನೀಲ್ ಮಾಯೆಗೊಳಗಾದಂತೆ, ಹೌದು ತಾತ ದಂತದ ಗೊಂಬೆ ಹಾಗೆ ಮುದ್ದಾಗಿದ್ದಾಳೆ ಎಂದ ಅವಳದೇ ಗುಂಗಿನಲ್ಲಿ. ಅಷ್ಟೊಂದು ಇಷ್ಟ ಆದ್ಲ ಪೂರ್ಣಿಮಾ ನಿನಗೆ ಎಂದು ಆಶ್ಚರ್ಯದಿಂದ ಕೇಳಿದಾಗ, ನೀಲ್ ತಕ್ಷಣ ವಾಸ್ತವಕ್ಕೆ ಬಂದು ತನ್ನ ತಲೆ ಕೊಡವಿಕೊಂಡು, ತಾತ ನಿಮ್ಗಿಷ್ಟ ಆಗಿದ್ದಾಳೆ ಅಂದರೆ ನನಗೂ ಓಕೆನೆ ಎಂದವ ಕಾಫಿ ಕುಡಿದಿದ್ದು ಮುಗಿದಿದ್ದರಿಂದ, ತಾತ ನನಗೊಂದು ಪ್ರೆಸೆಂಟೇಷನ್ ರೆಡಿ ಮಾಡೋದಿದೆ ಎಂದು ರೂಮಿಗೆ ಹೊರಟ. ನೀಲ್ ರೂಮಿಗೆ ಹೋಗಲು ಸ್ಟೆಪ್ ಹತ್ತುತ್ತಿರುವಾಗ ಪ್ರಭಾಕರ್ ಬಂದಿದ್ದರು. ನೀಲ್ ಹಿಂದೆ ತಿರುಗಿ, ತಾತ ನಾನು ಕೇಳೋದೇ ಮರ್ತೆ, ನೀವ್ಯಾಕೆ ಹುಡುಗಿಗೆ ನನ್ನ ಕಂಡೀಷನ್ಸ್ ಹೇಳಿರಲಿಲ್ಲ ಎಂದು ಕೇಳಿದರೆ, ಚಲಪತಿಯವರಿಗೆ ಮೊಮ್ಮಗನ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕೆಂದು ಗೊತ್ತಾಗದೆ ತಡವರಿಸುತ್ತಾ ಇದ್ದರು. ಯಾಕಂದರೆ ನೀನಿವತ್ತು ಹುಡುಗಿನ ಮೀಟ್ ಮಾಡ್ತೀನಿ ಅಂತ ನೆನ್ನೆನೇ ಹೇಳಿದ್ದೆ ಅಲ್ವಾ, ಅದಕ್ಕೆ ಹೇಳಿಲ್ಲ, ಆದರೆ ಅವಳು ಚಿಕ್ಕಮ್ಮನಿಗೆ ಹೇಳಿದ್ವಿ, ಅವ್ರು ನಿನಗೆ ಹೇಳಿರ್ಬೇಕಲ್ಲ ಎಂದರು ಪ್ರಭಾಕರ್. ಹ್ಞೂ ಅಂಕಲ್ ಹೇಳಿದರು, ಅವ್ರಿಗೆ ನನ್ನ ಕಂಡೀಷನ್ಸ್ ಒಪ್ಪಿಗೆ ಇದೆಯಂತೆ ಎಂದಾಗ, ಮತ್ತು ನೀನು ಹೌ ವಾಸ್ ಯುವರ್ ಡೇಟಿಂಗ್ ಎಂದರು ಪ್ರಭಾಕರ್ ನಗುತ್ತಾ. ಓ ಕಮಾನ್ ಅಂಕಲ್, ಅದು ಡೇಟಿಂಗ್ ಅಲ್ಲ, ಜಸ್ಟ್ ಅ ಕ್ಯಾಶುವಲ್ ಟಾಕ್ ಅಷ್ಟೇ ಎನ್ನಲು, ಓಕೆ ಬಾಬಾ ಕ್ಯಾಶುವಲ್ ಟಾಕ್ ಅಂತಾನೆ ಇಟ್ಕೊಳ್ಳೋಣ, ಮತ್ತು ಹುಡುಗಿ ಹೇಗೆ ಅನ್ನಿಸಿದ್ಲು, ಅವಳಿಗೆ ನಿನ್ನ ಕಂಡೀಷನ್ಸ್ನೆಲ್ಲ ಒಪ್ಪಿಗೆ ಇದೆಯಂತ ಎಂದು ಕೇಳಿದರೆ, ಆ್ಯಕ್ಚುಲಿ ಅವಳಿಗೂ ಈ ಮದುವೆ ಇಷ್ಟ ಇಲ್ವಂತೆ, ಅವಳು ಚಿಕ್ಕಮ್ಮನ ಬಲವಂತಕ್ಕೆ ಮದುವೆಗೆ ಒಪ್ಪಿದ್ದಾಳಂತೆ ಎನ್ನಲು, ನಿನ್ನ ಹಾಗೆ ಅನ್ನು, ನೀನು ಹೇಗೆ ನಿಮ್ಮ ತಾತನ ಬಲವಂತಕ್ಕೆ ಒಪ್ಪಿದೆಯೋ ಅವಳು ಕೂಡ ಹಾಗೆ ಅವಳು ಚಿಕ್ಕಮ್ಮನ ಬಲವಂತಕ್ಕೆ ಒಪ್ಪಿದ್ದಾಳೆ, ಒಂದರ್ಥದಲ್ಲಿ ಇಬ್ಬರೂ ಒಂದೇ ದೋಣಿ ಪಯಣಿಗರು, ನೀವಿಬ್ಬರೂ ಸೇರಬೇಕಾಗಿರೋ ಗುರಿ ಕೂಡ ಒಂದೇ ಎಂದಾಗ, ವಾಟ್ ಎವರ್ ಅಂಕಲ್, ಅವಳಿಗೆ ಈ ಮದುವೆ ಇಷ್ಟ ಇಲ್ಲ, ಬಲವಂತದ ಮದುವೆ ಆಗಿರೋದ್ರಿಂದ ನಾನು ಅವಳನ್ನು ಖಂಡಿತ ಮದುವೆ ಆಗ್ತಿರ್ಲಿಲ್ಲ, ಆದರೆ ಇಷ್ಟು ದಿನ ಎಷ್ಟೊಂದು ಹುಡುಗಿಯರನ್ನು ನೋಡಿದ್ರು ಹುಡುಗಿ ಸೆಟ್ ಆಗಲಿಲ್ಲ ಅಂತ ತಾತ ತುಂಬಾ ಬೇಜಾರು ಮಾಡ್ಕೊಳ್ಳೋರು, ಏನೋ ಈ ಹುಡುಗಿನ ನೋಡ್ಕೊಂಡು ಬಂದಾಗಿನಿಂದ ತಾತ ಫುಲ್ ಹ್ಯಾಪಿ ಮೂಡಲ್ಲಿದ್ದಾರೆ, ಹಾಗಾಗಿ ಈ ಹುಡುಗಿನ ಮದುವೆ ಆಗೋದಕ್ಕೆ ಒಪ್ಪಿರೋದು ಎಂದಾಗ, ಹಾಗಿದ್ರೆ ನಾಳೆ ವಾಲ್ಗ ಊದಿಸ್ಬಿಡೋದೆ ಎಂದು ಪ್ರಭಾಕರ್ ಹೇಳಲು, ನಾಳೆ ಹುಡುಗಿ ಬಂದರೆ ತಾನೇ ನೀವು ವಾಲ್ಗ ಊದಿಸೋದು ಎಂದು ಗೊಣಗಿದೆ. ನೀಲ್ ಏನು ಹೇಳಿದೆ ಎಂದು ಕೇಳಿದರು. ನೀಲ್ನ ಮಾತು ಸರಿಯಾಗಿ ಕೇಳಿಸಿದೆ. ನಥಿಂಗ್ ಅಂಕಲ್, ತಾತನ ಸಂತೋಷಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂದೆ ಎಂದಾಗ, ತುಂಬ ಥ್ಯಾಂಕ್ಸ್ ನೀಲ್, ಈ ಮುದುಕನ ಕಡೆ ಆಸೆ ಈಡೇರಿಸ್ತಿರೋದಕ್ಕೆ ಎಂದು ಭಾವುಕರಾದರು ಚಲಪತಿಯವರು. ತಾತ ಥ್ಯಾಂಕ್ಸ್ ಎಲ್ಲ ಹೇಳಬೇಡಿ, ನಿಮ್ಮ ಮೊಮ್ಮಗನಾಗಿ ನಿಮ್ಮ ಆಸೆ ಈಡೇರಿಸೋದು ನನ್ನ ಕರ್ತವ್ಯ, ಸರಿ ತಾತ ನಂಗೆ ಚೂರು ಕೆಲಸ ಇದೆ ಮುಗಿಸ್ಬರ್ತೀನಿ ಎಂದು ಹೇಳಿ ರೂಮಿಗೆ ಹೋದ. ಮುಂದುವರಿಯುವುದು. ಕೇಳಿದ್ರಲ್ವಾ ಸ್ನೇಹಿತರೆ, ಅನುರಾಗ ಅರಳಿತು ಕಥೆಯ 29ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಈ ಕಥೆ ನಿಮಗೆ ಇಷ್ಟವಾಗುತ್ತಿದ್ದರೆ ಪ್ಲೀಸ್ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ.
ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.